ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 84.44, ಕಾಗವಾಡ ಶೈಕ್ಷಣಿಕ ಜಿಲ್ಲೆ 89.93% ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಅತ್ಯಂತ ಸಂತಸವನ್ನು ಉಂಟು ಮಾಡಿದ್ದಾರೆ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ 162 ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯನ್ನಾಗಿ ಗುರುತಿಸುವಲ್ಲಿ ಯಶಸ್ವಿಯಾಗಿದೆ. 7 ಜನ ವಿದ್ಯಾರ್ಥಿಗಳು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 4 ಜನ, ಕಾಗವಾಡ ಶೈಕ್ಷಣಿಕ ಜಿಲ್ಲೆಯಲ್ಲಿ 3 ಜನ. ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕನ್ನಿಕಾ ಪರಮೇಶ್ವರ್ ಹೆಗಡೆ, ಶಿವಾಜ್ ತುಷಾರ್ ಶಾನ್ಬಾಗ್, ಶಿವಾಜ್ ನಾಯ್ಕ್, ಶರೀನಾ ಶೇಖ್ ಈ 4 ಜನ, 2 ಜನ ಸಿರ್ಸಿ, ಒಬ್ಬರು ಬಿಸರುಕೊಪ್ಪ, ಒಬ್ಬರು ಸಿದ್ದಾಪುರವರು. ಈ 4 ಜನ 625 ಅಂಕಗಳನ್ನು ಪಡೆದು ರಾಜ್ಯದ ರ್ಯಾಂಕ್ಗಳ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಕಲ್ಪಿಸಿಕೊಂಡಿದ್ದಾರೆ. ಘಟ್ಟದ ಕೆಳಗೆ ಕಾಗವಾಡ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೇಘನಾ ಭಟ್, ಕಾರ್ತಿಕ್ ಭಟ್ ಮತ್ತು ದೀಕ್ಷಾ ನಾಯ್ಕ್ 3 ಜನ ಒಂದೇ ಹೈಸ್ಕೂಲ್ನಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು 625 ಅಂಕಗಳನ್ನು ಪಡೆದು ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ತೇರ್ಗಡೆಯಾದಂಥ ಈ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಇವರ ಪಾಲಕರಿಗೆ ವಿಶೇಷವಾಗಿ ಮಕ್ಕಳಿಗೆ ಓದಿಸಿ ಸರಿಯಾದಂಥ ಶಿಕ್ಷಣವನ್ನು ನೀಡಿ ಅವರು ಹಂತಕ್ಕೆ ಬರೋದಕ್ಕೆ ಕಾರಣೀಭೂತವನ್ನೆಲ್ಲ ತಂದೆ ತಾಯಿಗಳಿಗೆ ನಾನು ಅನಂತ ಕೃತಜ್ಞತೆಯನ್ನು ಸರ್ಕಾರವನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಜಿಲ್ಲೆಯ ಶಿಕ್ಷಕರನ್ನ ಈ ತೇರ್ಗಡೆ ಬಹುಪಾಲು ಶ್ರಮವನ್ನು ಹಾಕಿ ನಮ್ಮ ಜಿಲ್ಲೆಯ ಗೌರವವನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪರೀಕ್ಷೆಯಲ್ಲಿ ತೇರ್ಗಡೆ ಆಗಲಿಕ್ಕಾಗಲಿಲ್ಲ, ಅವರು ಯಾರೂ ನಿರಾಸೆಗೆ ಒಳಪಟ್ಟು ತೊಂದರೆ ಒಳಪಡಬಾರದು. ಅವಕಾಶಗಳು ಸಾಕಷ್ಟಿದೆ, ಮತ್ತೊಮ್ಮೆ ಪ್ರಯತ್ನಿಸಬೇಕು. ನಾನು ಗೆಲ್ತೇನೆ, ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತೇನೆ ಅಂತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಬೇಕು. ಇದನ್ನು ಮನಸ್ಸಿಗೆ ಹಚ್ಚಿಕೊಂಡು ಕುಟುಂಬಕ್ಕೆ ಆಘಾತವಾದಂಥ ಕೆಲಸಗಳನ್ನು ಮಾಡಬಹುದು.